ಹಾಯ್ ನಮಸ್ಕಾರ, ನಾನು ನಿಮ್ಮ ಸಿದ್ದು ಬಿಟಿ. ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ತನ್ನದೇ ಆದ ಅಲೆ ಎಬ್ಬಿಸಿದ ಅಪ್ರತಿಮ ತಾರೆ ಸಿಲ್ಕ್ ಸ್ಮಿತಾ. 8ನೇ ತರಗತಿ ಕೂಡ ಪೂರೈಸಿದ ವಂಗಲ ವಿಜಯಲಕ್ಷ್ಮಿ ಎಂಬ ಸಾಮಾನ್ಯ ಹುಡುಗಿ ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದ ಸಿಲ್ಕ್ ಆಗಿ ಬೆಳೆದ ಕತೆ ರೋಚಕ ಹಾಗೂ ಅಷ್ಟೇ ನೋವಿನಿಂದ ಕೂಡಿದೆ. ಅಪ್ರತಿಮ ಸ್ಟಾರ್ ಆಗಿ ಬೆಳೆದ ಸಿಲ್ಕ್ ಸ್ಮಿತಾ ಕೇವಲ ಒಬ್ಬ ನಟಿ ಅಥವಾ ಡ್ಯಾನ್ಸರ್ ಆಗಿರಲಿಲ್ಲ. ಅವರು ಸಿನಿಮಾ ಬಾಕ್ಸ್ ಆಫೀಸ್ ಅನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದ್ದರು. ಅತಿ ಕಡಿಮೆ ಅವಧಿಯಲ್ಲಿ ಅಂದ್ರೆ ಕೇವಲ 17 ವರ್ಷಗಳ ವೃತ್ತಿ ಜೀವನದಲ್ಲಿ ಅವರು 450ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದರು. ಹೀರೋಗಳನ್ನು ಕೂಡ ಮೀರಿಸಿದ ಕ್ರೇಜ್ ಆ ಸಿಲ್ಕ್ ಸ್ಮಿತಾಗೆ ಇತ್ತು. ಅಂದಿನ ಕಾಲದಲ್ಲಿ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಬಿಡುಗಡೆಯಾಗಬೇಕೆಂದರೆ ಸಿಲ್ಕ್ ಸ್ಮಿತಾ ಅವರ ಕಾಲ್ಶೀಟ್ ತುಂಬಾ ಅನಿವಾರ್ಯವಾಗಿತ್ತು. ಅವರ ಒಂದು ಹಾಡು ಸಿನಿಮಾದಲ್ಲಿದ್ದರೆ ಆ ಸಿನಿಮಾ ಗ್ಯಾರಂಟಿ ಹಿಟ್ ಎಂಬ ನಂಬಿಕೆ ಆಗಿನ ಟ್ರೆಂಡ್ ನಲ್ಲಿ ಇತ್ತು. ಹಾಗಿದ್ರೆ ಸಿಲ್ಕ್ ಸ್ಮಿತಾ ದುರಂತಕ್ಕೆ ಕಾರಣಗಳೇನು? ಫ್ರೆಂಡ್ಸ್, ಸೆಪ್ಟೆಂಬರ್ 23, 1996ರಂದು ಸಿಲ್ಕ್ ಸ್ಮಿತಾ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾದರು. ಅವರ ಸಾವಿನ ಹಿಂದೆ ಅನೇಕ ಕಾರಣಗಳು ಎಂದಿಗೂ ಕೂಡ ಚರ್ಚೆಯಿಲ್ಲವಿ. ನಟಿಯಾಗಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದ ಸಿಲ್ಕ್ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿ ಭಾರಿ ನಷ್ಟ ಅನುಭವಿಸಿದರು. ಸುಮಾರು 3 ಕೋಟಿ ರೂಪಾಯಿಗೂ ಅಧಿಕ ಸಾಲ ಅವರನ್ನು ಆವರಿಸಿತು ಎಂದು ಹೇಳಲಾಗುತ್ತದೆ. ಅವರು ಅತಿಯಾಗಿ ನಂಬಿದ್ದ ಆಪ್ತರು ಮತ್ತು ಅವರ ಹಣಕಾಸು ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದವರು ಅವರನ್ನು ವಂಚನೆ ಮಾಡಿರುವ ಆರೋಪಗಳಿವೆ. ಹೊರ ಜಗತ್ತಿಗೆ ಗ್ಲಾಮರ್ ತಾರೆಯಾಗಿ ಕಂಡರೂ ವೈಯಕ್ತಿಕ ಜೀವನದಲ್ಲಿ ಅವರು ತೀವ್ರ ಒಂಟಿತನ ಅನುಭವಿಸುತ್ತಿದ್ದರು. ಕೆಲವು ಪ್ರೇಮ ಸಂಬಂಧಗಳು ಅವರಿಗೆ ಕೈಯಾದ ಅನುಭವ ನೀಡಿದ್ದವು. ಅಲ್ಲಿನ ವರದಿಗಳ ಪ್ರಕಾರ ಅವರ ಆಪ್ತ ವಲಯದಲ್ಲಿದ್ದ ಒಬ್ಬ ವೈದ್ಯರು ಮತ್ತು ಅವರ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದವರು ಅವರ ಆಸ್ತಿಯನ್ನು ದುರುಪಯೋಗಪಡಿಸಿಕೊಂಡಿರುವ ಮಾತುಗಳು ಕೇಳಿ ಬಂದವು. ಆದರೆ ಅವರು ಯಾರು ಎಂಬುದು ಎಂದಿಗೂ ಒಂದು ನಿಗೂಢ ರಹಸ್ಯವಾಗಿ ಉಳಿದಿದೆ. ಒಂದು ಮಾಸದ ನೆನಪು. ಅಂದಿನ ಕಾಲಕ್ಕೆ ನಿರ್ಭೀತವಾಗಿ ನಡೆಸುತ್ತಿದ್ದ ಸಿಲ್ಕ್ ಸ್ಮಿತಾ ಅನೇಕರಿಗೆ ಸ್ಫೂರ್ತಿಯಾಗಿದ್ದರು. ಆದರೆ ಯಶಸ್ಸಿನ ಶಿಖರದಲ್ಲಿದ್ದಾಗಲೇ ಮೋಸ ಮತ್ತು ಸಾಲದ ಸುಳಿಗೆ ಸಿಲುಕಿ ಅವರು ತಮ್ಮ ಜೀವನವನ್ನು ಅಂತ್ಯಗೊಳಿಸಿಕೊಂಡಿದ್ದು ಚಿತ್ರರಂಗದ ಕಪ್ಪು ಚುಕ್ಕಿಯಾಗಿ ಉಳಿದಿದೆ. ಸಿಲ್ಕ್ ಸ್ಮಿತಾ ಅವರ ಜೀವನವು ಬೆಳ್ಳಿತೆರೆಯ ಸಿನಿಮಾಗಳಿಗಿಂತಲೂ ಹೆಚ್ಚು ನಾಟಕೀಯ ಮತ್ತು ರಹಸ್ಯಗಳಿಂದ ಕೂಡಿದೆ. ವಂಗಲ ವಿಜಯಲಕ್ಷ್ಮಿ ಎಂಬ ಸಾಮಾನ್ಯ ಹುಡುಗಿ ದಕ್ಷಿಣ ಭಾರತದ ಸೆನ್ಸೇಷನ್ ಸ್ಟಾರ್ ಆಗಿ ಬೆಳೆದ ಹಾದಿ ಮತ್ತು ಆಕೆ ಸಾವಿನ ಸುತ್ತಲಿರುವ ನಿಗೂಢತೆಗಳ ಸವಿಸ್ತಾರವಾದ ಮಾಹಿತಿ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಮೇಕಪ್ ಅಸಿಸ್ಟೆಂಟ್ ಇಂದ ಮಹಾ ತಾರೆಯವರೆಗೆ, ಅಂದ್ರೆ ಆಂಧ್ರ ಪ್ರದೇಶದ ದೆಂದಲೂರು ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ವಿಜಯಲಕ್ಷ್ಮಿ ಬಡತನದ ಕಾರಣದಿಂದ 8ನೇ ತರಗತಿಯನ್ನು ಪೂರೈಸಲಾಗಲಿಲ್ಲ. ಸಿನಿಮಾದ ಕನಸು ಹೊತ್ತು ಮದ್ರಾಸ್ಗೆ ಬಂದಾಗ ಅವರು ಮೊದಲು ಮಾಡಿದ್ದು ಮೇಕಪ್ ಅಸಿಸ್ಟೆಂಟ್ ಕೆಲಸ. ನಟಿಯರಿಗೆ ಟಚ್ ಅಪ್ ಮಾಡುತ್ತಾ ಶೂಟಿಂಗ್ ಸೆಟ್ಗಳಲ್ಲಿ ಗಂಟೆಗಟ್ಟಲೆ ಕಾಯುತ್ತಾ ಅವಮಾನಗಳನ್ನು ಸಹಿಸಿಕೊಂಡು ಬೆಳೆದವರು ಅವರು. ಅಂದು ಅವರು ಅನುಭವಿಸಿದ ಒಂಟಿತನವೇ ಅವರನ್ನು ಮುಂದೆ ಅತ್ಯಂತ ಧೈರ್ಯಶಾಲಿ ಮಹಿಳೆಯನ್ನಾಗಿ ರೂಪಿಸಿತು. ಸಾವಿನ ಸುತ್ತಲಿನ ಅನುಮಾನಗಳು ಮತ್ತು ರಹಸ್ಯಗಳು. ಸೆಪ್ಟೆಂಬರ್ 23, 1996ರ ಕರಾಳ ರಾತ್ರಿ ನಡೆದಾದರೂ ಏನು? ಇದು ಕೇವಲ ಆತ್ಮಹತ್ಯೆ ಅಥವಾ ಇದರ ಹಿಂದೆ ಯಾರಾದರೂ ಇದ್ದಾರೆ ಎಂಬ ಪ್ರಶ್ನೆ ಎಂದಿಗೂ ಕಾಡುತ್ತಿದೆ. ಆ ತನಿಖೆಯ ಪ್ರಮುಖ ಅಂಶಗಳನ್ನ ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದೇನೆ. ಹಾಗಿದ್ರೆ ಆತ್ಮಹತ್ಯೆ ಪತ್ರದ ರಹಸ್ಯ. ಸಿಲ್ಕ್ ಸ್ಮಿತಾ ಬರೆದಿದ್ದಾರೆ ಎನ್ನಲಾದ ಡೆತ್ ನೋಟ್, ಇದರ ಬಗ್ಗೆ ಅನೇಕ ಅನುಮಾನಗಳು ಕೂಡ ಇವೆ. ಆ ಪತ್ರವನ್ನು ಅವರೇ ಬರೆದಿದ್ದಾರಾ ಅಥವಾ ಯಾರಾದರೂ ಒತ್ತಾಯ ಪೂರ್ವಕವಾಗಿ ಬರೆಸಿದ್ದಾರಾ ಎಂಬ ಸಂಶಯ ಎಂದಿಗೂ ಸಹ ಇದೆ. ಹಣಕಾಸಿನ ಮೋಸ ಮತ್ತು ಆ 3 ಕೋಟಿ ಸಾಲ ಸಿನಿಮಾ ನಿರ್ಮಾಣದಲ್ಲಿ ಅವರಿಗೆ ದೊಡ್ಡ ನಷ್ಟವಾಗಿತ್ತು. ಆದರೆ ಆ ನಷ್ಟಕ್ಕೆ ಕಾರಣರಾದವರು ಯಾರು? ಅವರು ನಂಬಿದ್ದ ನಿರ್ಮಾಪಕರು ಮತ್ತು ಆಪ್ತರು ಅವರನ್ನು ಸಾಲ ಸುಳಿಗೆ ದೂಡಿದರು. ಸಿಲ್ಕ್ ಸ್ಮಿತಾ ಅವರ ಆಸ್ತಿ ಮತ್ತು ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಆ ವ್ಯಕ್ತಿಗಳು ಯಾರು? ಅವರು ಅಂತಿಮ ದಿನಗಳಲ್ಲಿ ಸಿಲ್ಕ್ ಅವರನ್ನು ಮಾನಸಿಕವಾಗಿ ಕುಗ್ಗಿಸಿದರು ಎಂಬುದು ಎಂದಿಗೂ ಬಯಲಾಗದ ರಹಸ್ಯ. ಹಾಗಿದ್ರೆ ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ? ಸಾಕ್ಷಿಗಳ ಕೊರತೆಯಿಂದಾಗಿ ಇದನ್ನು ಆತ್ಮಹತ್ಯೆ ಎಂದು ಕೇಸ್ ಮುಚ್ಚಲಾಗಿದ್ದರೂ ಅಂದು ಅವರ ಮನೆಯಲ್ಲಿ ನಡೆದ ಕೆಲವು ಘಟನೆಗಳು ಇಂದು ಯೋಜಿತ ಕೊಲೆ ಇರಬಹುದು ಎಂಬ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿವೆ. ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಪವರ್ ಸ್ಟಾರ್ ರೇಂಜ್ಗೆ ಬೆಳೆದ ಒಬ್ಬ ಮಹಿಳೆ ರಾತ್ರೋರಾತ್ರಿ ಅನಾಥವಾಗಿ ಸಾವನ್ನಪ್ಪಲು ಕಾರಣವಾದ ಆ ಅದೃಶ್ಯ ಕೈಗಳು ಯಾರವು? ಸಿಲ್ಕ್ ಒಬ್ಬರನ್ನು ಅತಿಯಾಗಿ ಪ್ರೀತಿಸಿದ್ದರು ಮತ್ತು ನಂಬಿದ್ದರು. ಆದರೆ ಆ ವ್ಯಕ್ತಿ ಆಕೆಯನ್ನು ಕೇವಲ ಹಣಕ್ಕಾಗಿ ಬಳಸಿಕೊಂಡರು ಎಂಬ ಮಾತು ಎಂದಿಗೂ ಸಹ ಕೇಳಿ ಬರುತ್ತಿದೆ. ರಾಜಕೀಯ ಮತ್ತು ಸಿನಿಮಾ ಪ್ರಭಾವ. ಅವರ ಸಾವಿನ ಹಿಂದೆ ಕೆಲವು ಪ್ರಭಾವಿ ವ್ಯಕ್ತಿಗಳ ಕೈವಾಡವಿತ್ತು. ಅದಕ್ಕಾಗಿ ಕೇಸ್ ಅಷ್ಟೊಂದು ಬೇಗ ಮುಕ್ತಾಯವಾಯಿತು ಎಂಬುದು ಒಂದು ವರ್ಗದ ವಾದವಾಗಿದೆ. ಕೊನೆಯ ಫೋನ್ ಕರೆ.
ಸಾವಿಗಿಂತ ಮುಂಚೆ ಅವರು ತಮ್ಮ ಆಪ್ತ ಸ್ನೇಹಿತರಿಗೆ ಕರೆ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಆ ಕರೆಗಳು ಸಿಕ್ಕಿದ್ದರೆ ಬಹುಶಃ ಇತಿಹಾಸವೇ ಬೇರೆಯಾಗಿರುತ್ತಿತ್ತು. ವಿಜಯಲಕ್ಷ್ಮಿಯಿಂದ ಸಿಲ್ಕ್ ಸ್ಮಿತಾಗಿ ಬದಲಾದ ಆ ಪ್ರಯಾಣದಲ್ಲಿ ಎಷ್ಟು ಮೆರುಗಿತ್ತೋ ಅಷ್ಟೇ ಕತ್ತಲೆಯೂ ಕೂಡ ಇತ್ತು. ಎಷ್ಟೇ ಸಾಕ್ಷಿಗಳನ್ನು ಹುಡುಕಿದರೂ ಆ ರಾತ್ರಿ ಅವರ ಮನೆಯ 4 ಗೋಡೆಗಳ ಮಧ್ಯೆ ನಡೆದ ಸತ್ಯ ಮಾತ್ರ ಅವರಿಗೆ ಮಾತ್ರ ಗೊತ್ತು. ವಿಜಯಲಕ್ಷ್ಮಿಯಿಂದ ಸಿಲ್ಕ್ ಆದ ಪರಿ. ಸಿಲ್ಕ್ ಸ್ಮಿತಾ ಅವರ ವೃತ್ತಿ ಜೀವನಕ್ಕೆ ಅತಿ ದೊಡ್ಡ ತಿರುವು ನೀಡಿದ್ದು 1980ರ ಒಂಡಿ ಚಕ್ರಂ ಎಂಬ ತಮಿಳು ಚಿತ್ರ. ಈ ಚಿತ್ರದಲ್ಲಿ ಅವರು ಸಿಲ್ಕ್ ಎಂಬ ಹೆಸರಿನ ಸರಾಯಿ ಮಾರುವ ಹುಡುಗಿಯ ಪಾತ್ರ ಮಾಡಿದ್ದರು. ಈ ಪಾತ್ರ ಎಷ್ಟು ಜನಪ್ರಿಯವಾಯಿತು ಅಂದ್ರೆ ನಿರ್ದೇಶಕ ವಿ.ಆರ್. ತಮಿಳಗಂ ನೀಡಿದ ಆ ಹೆಸರೇ ಅವರ ಶಾಶ್ವತ ಗುರುತಾಯಿತು. ವಿಜಯಲಕ್ಷ್ಮಿ ಅಂದಿನಿಂದ ಎಲ್ಲರಿಗೂ ಸಿಲ್ಕ್ ಸ್ಮಿತಾ ಆದರು. ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಮತ್ತು ಹಿಂದಿ ಸೇರಿದಂತೆ ಒಟ್ಟು 5 ಭಾಷೆಗಳಲ್ಲಿ 450ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಅವರು ಅಸಾಧಾರಣ ಸಾಧನೆ ಮಾಡಿದರು. ಕೇವಲ ಗ್ಲಾಮರ್ ಮಾತ್ರವಲ್ಲ, ನಟನ ಕೌಶಲ್ಯತೆ ಸಿಲ್ಕ್ ಸ್ಮಿತಾ ಕೇವಲ ಡ್ಯಾನ್ಸ್ ಮಾಡುತ್ತಿದ್ದರು ಎಂಬುದು ತಪ್ಪು ಕಲ್ಪನೆ. ಅವರ ಕಣ್ಣುಗಳ ತೀಕ್ಷ್ಣತೆ ಮತ್ತು ಅಭಿನಯ ಅದ್ಭುತವಾಗಿತ್ತು. ಕಮಲ ಹಾಸನ್ ಅಭಿನಯದ ವಸಂತ ಕೋಕಿಲ ಅಂತ ಚಿತ್ರಗಳನ್ನು ನೋಡಿದರೆ ಅವರಲ್ಲಿನ ನಟನ ಸಾಮರ್ಥ್ಯ ಎಂತಹುದು ಎಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅರ್ಥವಾಗುತ್ತೆ. ಅಂದಿನ ಕಾಲಕ್ಕೆ ಅತ್ಯಂತ ಧೈರ್ಯಶಾಲಿ ಮತ್ತು ಟ್ರೆಂಡ್ ಉಡುಪುಗಳನ್ನು ಧರಿಸುವ ಮೂಲಕ ಅವರು ದಕ್ಷಿಣ ಭಾರತದ ಫ್ಯಾಷನ್ ಐಕಾನ್ ಆಗಿ ಹೊರಹೊಮ್ಮಿದ್ದರು. ಜೀವನವನ್ನು ಬದಲಿಸಿದ ಆ ಒಂದು ನಿರ್ಧಾರ ಯಶಸ್ಸಿನ ಶಿಖರದಲ್ಲಿದ್ದಾಗ ಸಿಲ್ಕ್ ಸ್ಮಿತಾ ಅವರು ಕೇವಲ ನಟನೆಯನ್ನಷ್ಟಕ್ಕೆ ಸೀಮಿತವಾಗದೆ ಸ್ವತಃ ನಿರ್ಮಾಪಕಿಯಾಗಲು ನಿರ್ಧಾರ ಮಾಡಿದರು. ಇದು ಅವರ ಜೀವನದ ಅತಿ ದೊಡ್ಡ ತಪ್ಪು ನಿರ್ಧಾರವಾಯಿತು. ಅವರು ತಮ್ಮ ಸ್ವಂತ ಬ್ಯಾನರ್ ನಲ್ಲಿ ನಿರ್ಮಿಸಿದ ತಮಿಳು ಚಿತ್ರ ಕೊಟ್ಟಾರೈ ಬಾಕ್ಸ್ ಆಫೀಸ್ ನಲ್ಲಿ ಹೀನಾಯವಾಗಿ ಸೋತಿತು. ಈ ಒಂದು ಚಿತ್ರದ ಸೋಲು ಅವರನ್ನು ಕೋಟ್ಯಾಂತರ ರೂಪಾಯಿಗಳ ಸಾಲದ ಸುಳಿಗೆ ದೂಡಿತು. ದುಡಿದ ಹಣವೆಲ್ಲವೂ ನೀರಿನಂತೆ ಖರ್ಚಾಯಿತು. ಸಾಲಗಾರರ ಕಾಟ ಶುರುವಾಯಿತು. ಈ ಆರ್ಥಿಕ ಸಂಕಷ್ಟವೇ ಅವರನ್ನು ಖಿನ್ನತೆಗೆ ದೂಡಿ ಸಾವಿನ ದಾರಿಗೆ ಪ್ರೇರೇಪಿಸಿತು ಎಂದು ಅಂದಿನ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಸೆಪ್ಟೆಂಬರ್ 23, 1990ರ ಕರಾಳ ರಾತ್ರಿ. ಆ ದಿನ ರಾತ್ರಿ ಮದ್ರಾಸ್ನ ಸಣ್ಣ ಅಪಾರ್ಟ್ಮೆಂಟ್ ನಲ್ಲಿ ಏನಾಯ್ತು ಎಂಬುದು ಎಂದಿಗೂ ಒಂದು ನಿಗೂಢ. ರಾತ್ರಿ ಸುಮಾರು 11 ಗಂಟೆಯ ಸುಮಾರಿಗೆ ತನ್ನ ಆಪ್ತ ಗೆಳತಿ ಅನುರಾಧ ಅವರಿಗೆ ಫೋನ್ ಮಾಡಿ ತಕ್ಷಣ ಬಾ ಮಾತನಾಡಬೇಕು ಎಂದು ಕೇಳಿಕೊಂಡಿದ್ದಾರೆ. ಆದರೆ ಅನುರಾಧ ಅವರು ಮರುದಿನ ಬೆಳಿಗ್ಗೆ ಬರುವುದಾಗಿ ಹೇಳಿದ್ದಾರೆ. ಆದ್ರೆ ಆ ಮರುದಿನದ ಸೂರ್ಯನ ಬೆಳಕನ್ನು ನೋಡಲು ಸಿಲ್ಕ್ ಸ್ಮಿತಾ ಬದುಕಿರಲಿಲ್ಲ. ಆ ರಾತ್ರಿ ಅವರ ಮನೆಗೆ ಯಾರಾದರೂ ಬಂದಿದ್ದಾರೆಯೇ ಅಥವಾ ಸಾಲದ ಬಾಧೆಗೆ ತಾಳಲಾರದೆ ಅವರು ಈ ನಿರ್ಧಾರ ತಾಳಿದ್ದಾರೆ ಎಂಬ ಪ್ರಶ್ನೆಗಳಿಗೆ ಎಂದಿಗೂ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಸಿಲ್ಕ್ ಸ್ಮಿತಾ ಅವರ ಸಾವಿನ ಸುತ್ತಲಿನ ನಿಗೂಢತೆ ಮತ್ತು ಆ ರಾತ್ರಿ ದೊರೆತ ವಿವಾದಾತ್ಮಕ ಡೆತ್ ನೋಟ್ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ. ಆ ಕರಾಳ ರಾತ್ರಿಯ ಘಟನೆ ಸೆಪ್ಟೆಂಬರ್ 23, 1990ರ ರಾತ್ರಿ 11 ಗಂಟೆಯಿಂದ 12 ಗಂಟೆಯ ಸುಮಾರಿಗೆ ಚೆನ್ನೈನ ಸಾಲಿಗ್ರಾಮದಲ್ಲಿರುವ ಅವರ ಫ್ಲಾಟ್ ನಲ್ಲಿ ದುರಂತ ಸಂಭವಿಸಿತು. ಸ್ಮಿತಾ ಅವರಿಗೆ ಪರಿಚಿತರಾಗಿದ್ದ ಮತ್ತು ಆಗಾಗ ಮನೆಗೆ ಸಹಾಯಕ್ಕೆ ಬರುತ್ತಿದ್ದ ಜಯಲಕ್ಷ್ಮಿ ಎಂಬುವರು ಮೊದಲು ಇದನ್ನು ಗಮನಿಸಿದರು. ಮನೆ ಬಾಗಿಲು ತೆರೆದಿರುವುದನ್ನು ಕಂಡು ಒಳಗೆ ಹೋಗಿ ನೋಡಿದಾಗ ಸ್ಮಿತಾ ಅವರು ನೀರು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾದರು. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಸತ್ಯವೋ ಅಥವಾ ಸಂಚೋ? ಪೊಲೀಸರ ತನಿಖೆ ವೇಳೆ ಸ್ಮಿತಾ ಅವರ ಕೋಣೆಯಲ್ಲಿ ಒಂದು ಆತ್ಮಹತ್ಯೆ ಪತ್ರ ಅಂದ್ರೆ ಸೂಸೈಡ್ ನೋಟ್ ದೊರೆಯಿತು. ಈ ಪತ್ರವೇ ಇಂದಿಗೂ ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. 8ನೇ ತರಗತಿ ಕೂಡ ಪೂರೈಸಿದ ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಮಾತ್ರ ವ್ಯವಹರಿಸುತ್ತಿದ್ದ ಸ್ಮಿತಾ ಆ ಪತ್ರವನ್ನ ಸಂಪೂರ್ಣವಾಗಿ ಇಂಗ್ಲಿಷ್ ನಲ್ಲಿ ಬರೆದಿದ್ದರು. ಇದು ಅವರೇ ಬರೆದಿದ್ದ ಅಥವಾ ಯಾರಾದರೂ ಬಲವಂತವಾಗಿ ಬರೆಸಿದ್ದಾರಾ ಎಂಬ ಸಂಶಯವನ್ನ ಹುಟ್ಟುಹಾಕಿತು. ಆ ಪತ್ರದಲ್ಲಿ ಸಿಲ್ಕ್ ಸ್ಮಿತಾ ತಮ್ಮ ಜೀವನದ ಕೊನೆಯ ನೋವುಗಳನ್ನ ತೋಡಿಕೊಂಡಿದ್ದರು. ಸಿನಿಮಾ ನಿರ್ಮಾಣದಲ್ಲಿ ಉಂಟಾದ ಸಾಲಗಳ ಜೊತೆಗೆ ನೈತಿಕತೆ ಇಲ್ಲದ ಕೆಲವು ನಿರ್ಮಾಪಕರು ಮತ್ತು ಫೈನಾನ್ಷಿಯರ್ಗಳು ತನ್ನನ್ನು ನಂಬಿಸಿ ಹಣವನ್ನೆಲ್ಲ ದೋಚಿದರು ಎಂದು ಆ ಡೆತ್ ನೋಟ್ ನಲ್ಲಿ ಬರೆದಿದ್ದರು. ತನ್ನ ಜೀವನಕ್ಕೆ ಬಂದ ಒಬ್ಬ ಡಾಕ್ಟರ್ ಮತ್ತು ಮ್ಯಾನೇಜರ್ ಅನ್ನು ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೆ, ಆದ್ರೆ ಅವರು ತನ್ನನ್ನು ಕೇವಲ ಹಣಕ್ಕಾಗಿ ಬಳಸಿಕೊಂಡು ವಂಚನೆ ಮಾಡಿದರು ಎಂದು ಆಕ್ರೋಶವನ್ನು ಹೊರಹಾಕಿದ್ದರು. ಈ ವಿಶಾಲ ಪ್ರಪಂಚದಲ್ಲಿ ನನಗಾಗಿ ಯಾರೂ ಇಲ್ಲ, ಈ ಒಂಟಿ ಜೀವನ ಸಾಕು ಎಂಬ ವಿರಕ್ತಿಯ ಮಾತುಗಳಿದ್ದವು. ಅವರಿಗೆ ಒಂದು ಕೊನೆ ಆಸೆ ಕೂಡ ಇತ್ತು. ತನ್ನ ದೇಹವನ್ನು ಯಾರಿಗೂ ತೋರಿಸಬಾರದು ಮತ್ತು ತನ್ನ ಕಣ್ಣುಗಳನ್ನು ದಾನ ಮಾಡಬೇಕು ಅಂತೇಳಿ ಅವರ ಆಸೆಯನ್ನು ವ್ಯಕ್ತಪಡಿಸಿದ್ದರು. ಹತ್ಯೆಯು ಅಥವಾ ಆತ್ಮಹತ್ಯೆಯು
ಪೊಲೀಸರು ಈ ಪತ್ರದ ಆಧಾರದ ಮೇಲೆ ಇದನ್ನು ಆತ್ಮಹತ್ಯೆ ಎಂದು ಘೋಷಿಸಿ ಕೇಸ್ ಕ್ಲೋಸ್ ಮಾಡಿದರು. ಆದರೆ ಸಾರ್ವಜನಿಕರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಇಂದಿಗೂ ಅನೇಕ ಪ್ರಶ್ನೆಗಳು ಕಾಡುತ್ತಿವೆ. ಸಾವಿಗಿಂತ ಮೊದಲು ಅವರು ಅನೇಕ ಸಿನಿಮಾಗಳಿಗೆ ಸನಿ ಹಾಕಿದರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಅವರಿದ್ದಾರೆ. ಅವರ ಆಸ್ತಿಯನ್ನು ಲೂಟಿ ಮಾಡಿದ ಆ ಪ್ರಭಾವಿ ವ್ಯಕ್ತಿಗಳು ಯಾರು? ಅವರಿಂದ ಸ್ಮಿತಾ ಅವರಿಗೆ ಜೀವ ಬೆದರಿಕೆ ಇತ್ತೆ. ಪತ್ರದಲ್ಲಿ ಉಲ್ಲೇಖಿಸಲಾದ ಆ ಡಾಕ್ಟರ್ ಮತ್ತು ಸೆಕ್ರೆಟರಿಯನ್ನ ಪೊಲೀಸರು ತುಂಬಾ ಕಠಿಣವಾಗಿ ವಿಚಾರಣೆ ನಡೆಸಲಿಲ್ಲವೇ? ಬೆಳ್ಳಿ ತೆರೆ ಮೇಲೆ ಕೋಟ್ಯಾಂತರ ರೂಪಾಯಿಗಳ ಮೌಲ್ಯದ ವ್ಯವಹಾರ ನಡೆಸುತ್ತಿದ್ದ ಸಿಲ್ ಎಂಬ ಸಾಮ್ರಾಜ್ಯ ಅಂತಿಮವಾಗಿ ಸಾಲ ಮತ್ತು ನಂಬಿಕೆ ದ್ರೋಹದ ಸುಳಿಗೆ ಸಿಲುಕಿ ಮರೆಯಾಯಿತು. ಆಕೆ ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಂಡರೆ ಅಥವಾ ವ್ಯವಸ್ಥಿತವಾಗಿ ಆಕೆಯನ್ನು ಸಾವಿನತ್ತ ತಳ್ಳಲಾಯಿತು ಎಂಬುದು ದಕ್ಷಿಣ ಭಾರತದ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಅತಿ ದೊಡ್ಡ ರಹಸ್ಯವಾಗಿ ಉಳಿದಿದೆ. ಸ್ಮಿತಾ ಅವರ ಸಾವಿನ ಸುತ್ತಲಿನ ನಿಗೂಢತೆ, ಆರ್ಥಿಕ ಸಂಚು ಮತ್ತು ನಂಬಿಕೆ ದ್ರೋಹದ ವ್ಯವಹಾರದ ವಿಶ್ಲೇಷಣೆಯನ್ನ ನಾವೀಗ ನೋಡಿದ್ವಿ. ಅಂತ್ಯವಿಲ್ಲದ ಅನುಮಾನಗಳು, ಹತ್ಯೆಯೋ ಅಥವಾ ಆತ್ಮಹತ್ಯೆಯೋ? ಸ್ಮಿತಾ ಅವರ ಸಾವು ಕೇವಲ ಆತ್ಮಹತ್ಯೆಯಾಗಿ ಉಳಿಯದೆ ಹಣ ಮತ್ತು ಪ್ರೀತಿ ಮತ್ತು ಅಧಿಕಾರದ ಸುತ್ತ ಎಳೆಯಲಾದ ಒಂದು ಕ್ರೈಮ್ ಥ್ರಿಲ್ಲರ್ ಕಥೆಯಂತೆ ಕಾಣುತ್ತದೆ. ಇದಕ್ಕೆ ಪೂರಕವಾಗಿರುವ ಪ್ರಮುಖ ಅಂಶಗಳನ್ನ ಈಗ ನೋಡೋಣ ಬನ್ನಿ. ಸ್ಮಿತಾ ಅವರು ಸುಮಾರು 3 ಕೋಟಿ ರೂಪಾಯಿಗಳ ಸಾಲದಲ್ಲಿದ್ದರು ಎಂಬುದು ನಿಜ. ಆದರೆ ತಜ್ಞರ ಪ್ರಕಾರ ಒಬ್ಬ ವ್ಯಕ್ತಿಯಿಂದ ಹಣ ಬರಬೇಕಿದ್ದರೆ ಅವರನ್ನು ಜೀವಂತವಾಗಿರಿಸುವುದು ತುಂಬಾ ಮುಖ್ಯ ಹೊರತು ಕೊಲ್ಲುವುದಲ್ಲ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದ್ರೆ, ಸಾಲವಿದ್ದರೂ ಸಹ ಅವರ ಬಳಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳು, ಫ್ಲಾಟ್ಗಳು ಮತ್ತು ಒಡವೆಗಳಿದ್ದವು. ಸಾಲ ತೀರಿಸುವ ನೆಪದಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳು ಅವರ ಆಸ್ತಿಗಳನ್ನು ತಮ್ಮ ಹೆಸರಿಗೆ ಬಳಸಿಕೊಳ್ಳಲು ಒತ್ತಡ ಹೇರಿರಬಹುದು ಮತ್ತು ಆ ನಂತರ ಆ ಸಾವನ್ನು ಆತ್ಮಹತ್ಯೆಯಂತೆ ಬಿಂಬಿಸಿರಬಹುದು ಎಂಬ ಬಲವಾದ ಅನುಮಾನವಿದೆ. ತನ್ನ ಡೆತ್ ನೋಟ್ ನಲ್ಲಿ ಸ್ಮಿತಾ ಉಲ್ಲೇಖಿಸಿದ ಆ ಇಬ್ಬರು ವ್ಯಕ್ತಿಗಳು ಯಾರು? ಸಿಲ್ ತನ್ನ ಆರ್ಥಿಕ ವ್ಯವಹಾರಗಳನ್ನು ಸಂಪೂರ್ಣವಾಗಿ ನಂಬಿ ಇವರ ಕೈಲಿಟ್ಟಿದ್ದರು. ಆದರೆ ಇವರು ಆಕೆಯನ್ನು ಕೇವಲ ಹಣದ ಯಂತ್ರದಂತೆ ಬಳಸಿಕೊಂಡರು. ಈ ನಂಬಿಕೆ ದ್ರೋಹವು ಆಕೆಯನ್ನು ತೀವ್ರ ಖಿನ್ನತೆಗೆ ದೂಡಿತು. ಪೊಲೀಸರು ಈ ಇಬ್ಬರು ವ್ಯಕ್ತಿಗಳನ್ನು ಸರಿಯಾಗಿ ವಿಚಾರಣೆ ನಡೆಸದಿರುವುದು ಈ ರಹಸ್ಯ ಇಂದಿಗೂ ಮುಂದುವರಿಯಲು ಮುಖ್ಯ ಕಾರಣ. ಬೆಳ್ಳಿ ತೆರೆಯ ಮೇಲೆ ಧೈರ್ಯವಂತಿಯಾಗಿ ಕಂಡರೂ ನಿಜ ಜೀವನದಲ್ಲಿ ಸ್ಮಿತಾ ಅತ್ಯಂತ ಮೃದು ಸ್ವಭಾವದವರಾಗಿದ್ದರು. ಅವರು ಅಂದಿನ ಒಬ್ಬ ಖ್ಯಾತ ನಿರ್ದೇಶಕರನ್ನು ಗಾಢವಾಗಿ ಪ್ರೀತಿಸಿದ್ದರು ಮತ್ತು ಮದುವೆಯಾಗಲು ಬಯಸಿದ್ದರು ಎನ್ನಲಾಗುತ್ತದೆ. ಆದರೆ ಆ ನಿರ್ದೇಶಕ ಇವರನ್ನು ದೂರ ತಳ್ಳಿದ್ದು ಸ್ಮಿತಾ ಅವರಿಗೆ ಅರಿಸಿಕೊಳ್ಳಲಾಗದ ತೀವ್ರ ಆಘಾತವನ್ನು ನೀಡಿತು. ಸ್ಮಿತಾ ಅವರ ಜೀವನ ಒಂದು ದೊಡ್ಡ ವಿಷಾದ ಕಾವ್ಯ. ಅವರು ಹಣ, ಹೆಸರು ಮತ್ತು ಕೀರ್ತಿಯನ್ನು ಸಂಪಾದಿಸಿದರೂ ಅಂತಿಮವಾಗಿ ಬಯಸಿದ್ದು ಕೇವಲ ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಒಂದು ಸುಂದರ ಕುಟುಂಬವನ್ನು ಮಾತ್ರ. ಆದರೆ ಅವರು ನಂಬಿದ ಪ್ರೀತಿಯೇ ಅವರಿಗೆ ವಿಷವಾಯಿತು. ಕೋಟ್ಯಾಂತರ ಅಭಿಮಾನಿಗಳಿದ್ದರೂ ಕೊನೆಯ ಕ್ಷಣದಲ್ಲಿ ಆಕೆಯ ನೋವನ್ನು ಕೇಳಿಸಿಕೊಳ್ಳಲು ಒಬ್ಬರು ಇರಲಿಲ್ಲ. 8ನೇ ತರಗತಿ ಓದದ ಮಹಿಳೆ ಇಂಗ್ಲಿಷ್ನಲ್ಲಿ ಪತ್ರ ಬರೆದಿತ್ತು ಮತ್ತು ಆಕೆಯ ಸಾವಿನ ನಂತರ ಆಸ್ತಿಗಳು ಮಾಯವಾಗಿದ್ದು ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತವೆ. ಮುಕ್ತಾಯವಾಗದ ಅಧ್ಯಾಯ ಸ್ಮಿತಾಳ ಸಾವು ಇಂದಿಗೂ ಒಂದು ಅನ್ಸಾಲ್ವ್ಡ್ ಮಿಸ್ಟರಿ. ಅವರು ಸ್ವಯಂ ಪ್ರೇರಿತವಾಗಿ ಪ್ರಾಣ ಬಿಟ್ಟರೆ ಅಥವಾ ಪ್ರಭಾವಿ ವ್ಯಕ್ತಿಗಳ ಬೆದರಿಕೆಗಳಿಗೆ ಬಲಿಯಾದರೆ ಎಂಬುದು ಇಂದಿಗೂ ನಿಗೂಢವಾಗಿದೆ. ಸಿನಿಮಾ ರಂಗವೆಂದರೆ ಕೇವಲ ಬಣ್ಣದ ಲೋಕವಲ್ಲ, ಅದರ ಹಿಂದೆ ಇಂಥ ಕರಾಳ ಮುಖಗಳು ಇರುತ್ತವೆ ಎಂಬುದಕ್ಕೆ ಸ್ಮಿತಾ ಅವರ ಜೀವನವೇ ಒಂದು ಸಾಕ್ಷಿ. ಅವರು ದಕ್ಷಿಣ ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ಹೋರಾಟಗಾರ್ತಿಯಾಗಿ ಮತ್ತು ಎಂದಿಗೂ ಮರೆಯಲಾಗದ ನಟಿಯಾಗಿ ಉಳಿದು ಹೋಗಿದ್ದಾರೆ. ಫ್ರೆಂಡ್ಸ್, ಸ್ಮಿತಾಳ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳುವ ಪ್ರಯತ್ನ ಮಾಡೋಣ. ಆ ಒಬ್ಬ ಮೇರು ನಟಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.